ಶ್ರೀ ಗುರುಭ್ಯೋ ನಮಃ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ತೆ ಸ್ವವಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃಧಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ರಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಭಾಗವತದ ರಸಾಸ್ವಾದವನ್ನು ಮಾಡುತ್ತಾ ಭಗವಂತನ ನಾಮಸ್ಮರಣೆಯಲ್ಲಿ ತಲ್ಲೀನರಾಗಿ ನಮ್ಮ ಜೀವನವನ್ನ ಸಾರ್ಥಕಗೊಳಿಸ್ತಕ್ಕಂಥ ವ್ಯವಸ್ಥೆಗಳಲ್ಲಿ ಒಂದು ಪ್ರಯತ್ನವನ್ನ ನಾನೀಗ ಮಾಡ್ತಾ ಇದ್ದೀನಿ. ಅಂತ ಇದರಲ್ಲಿ ಎಲ್ರಿಗೂ ಸೌಖ್ಯವನ್ನು ಕೊಡಲಿ ಆ ಭಗವಂತ ಅಂತ. ಭಗವಂತ ಏನು ಕೊಡ್ಲಿಕ್ಕೆ ನಾವು ಕೊಡ್ಬೇಕಾದ್ದೇನು? ಅವನಲ್ಲಿ ಭಕ್ತಿ ಮಾಡುವಂತ. ಹಾಗೇನೆ ಭಗವಂತ ಯಾವ ಅವನ ಮಹಾತ್ಮ್ಯಗಳನ್ನು ತಿಳ್ಕೊಳ್ಬೇಕಾದ್ದು ನಮ್ಮ ಕರ್ತವ್ಯ. ಅದಕ್ಕೆ ಭಗವಂತನ ಹೀಗೆ ಗಜೇಂದ್ರ ವರದನಾಗಿ ಅವನು ಉದ್ಧರಿಸಿದ. ಹಾಗೆಯೇ ಮುಂದೆ ವಾಮನಾವತಾರ ಮಾಡಿದ. ವಾಮನಾವತಾರದಲ್ಲಿ ಬಲಿಯನ್ನ ಬೇಡಿದ. ಬೇಕಾ ಭಗವಂತನಿಗೆ? ಆದ್ರೆ ಪ್ರತಿಯೊಂದು ಕೂಡ ನೋಡಿ, ನಮ್ಮ ಹಿಂದಿನ ಈ ದೇವರ ಸೃಷ್ಟಿ ವ್ಯವಸ್ಥೆಯಲ್ಲಿ, ಸ್ಥಿತಿಯ ವ್ಯವಸ್ಥೆಯಲ್ಲಿ ಮಕ್ಕಳನ್ನ ಅಮ್ಮ ಕೇಳುವ ಹಾಗೆ. ಅಮ್ಮನಿಗೆ ಬೇಡ, ಆದರೂ ಆ ಮಗುವಿನ ಹತ್ರ ಕೇಳ್ತಾಳೆ, ಮಗು ನನಗೆ ಕೊಡು, ಏನಾದ್ರೂ ಕೈಯಲ್ಲಿ ಹಿಡ್ಕೊಂಡಿದ್ರೆ ಅದನ್ನು ಕೊಡು ಅಂತ ಕೇಳುವಂತದ್ದು. ಪ್ರೀತಿಯಿಂದ ಕೇಳ್ತಾಳೆ. ಮಗು ಕೊಟ್ರೆ ತನಗಿಟ್ಕೊಳ್ತಾಳೆ, ತನಗೆ ಬೇಕಾದ್ರು ಬೇಡ, ಎಲ್ಲವನ್ನೂ ಮಗುವಿಗೆ ಕೊಡುವಂತ. ಅದೇ ರೀತಿ ಭಗವಂತ ಕೂಡ ಹಾಗೇನೆ ನಮ್ಮಲ್ಲಿ ಕೇಳ್ತಾನೆ. ಹಾಗೇನೆ ಬಲಿಯನ್ನು ಉದ್ಧಾರ ಮಾಡ್ಲಿಕ್ಕಾಗಿ ಬಲಿಯಲ್ಲಿ ದಾನವನ್ನ ಬೇಡಿದ. ಹೇಗೆ? ಅವನು ಇಡೀ ತ್ರಿಲೋಕ, ಈ ಲೋಕವನ್ನೇ ವ್ಯಾಪ್ತನಾಗಿ ನಿಂತ, ತ್ರಿವಿಕ್ರಮನಾಗಿ ನಿಂತ. ಮತ್ತೆ ಅವನಿಗೆ ಬಲಿಗೆ ಕೊಡ್ಲಿಕ್ಕೆ ಬೇರೆ ಸ್ಥಳ ಸಿಗಲಿಲ್ಲ. ತನ್ನ ತಲೆಯನ್ನು ತೋರಿಸಿದ. ಅವನ ಅಜ್ಞಾನವನ್ನ ನೀಗಿಸಿದ ಭಗವಂತ ಅವನನ್ನು ತಳ್ಳಿದ ಅಂತ, ಅವನನ್ನು ಉದ್ಧರಿಸಿದ. ಆ ರೀತಿಯಲ್ಲಿ ಭಗವಂತ ವಾಮನನಾಗಿ ಆ ಬಲಿಯನ್ನು ಉದ್ಧರಿಸಿ ದೇವೇಂದ್ರನ ಸ್ಥಾನವನ್ನ ಭದ್ರಗೊಳಿಸಿದ. ದುಷ್ಟರಿಗೂ ಶಿಕ್ಷೆ ಕೊಡುವಂತಹದ್ದು. ಆ ಶಿಷ್ಟರನ್ನ ಉದ್ಧರಿಸ್ತಕ್ಕಂತಹ ವ್ಯವಸ್ಥೆ ಭಗವಂತನಲ್ಲಿ ಉಂಟು. ಹೀಗೆ ಅವನು ತ್ರಿವಿಕ್ರಮನಾಗಿ ಮೆರೆದು ತಾನು ಅವರನ್ನ ಉದ್ಧರಿಸಿದ. ಈ ರೀತಿಯಲ್ಲಿ ಇಂಥ ವಾಮನಾವತಾರದ ವ್ಯವಸ್ಥೆಗಳನ್ನ ಈ ರೀತಿ ಭಾಗವತ ಹೇಳ್ತಾ ಉಂಟು. ಇದೇ ರೀತಿಯಲ್ಲಿ ಅವತಾರದ ಹಿಂದಿನ ಕಥಾನುವಾದ ಕೂಡ ಹಾಗೇನೆ. ಅವನ ಅವತಾರಗಳನ್ನು ಕೇಳ್ತಾ ನಮ್ಮ ಜೀವನವನ್ನು ಪಾವನಗೊಳಿಸಲು ಸುಗ. ಆ ಪರೀಕ್ಷಿದ್ರಾಜನ ನಿಮಿತ್ತ ಶುಕಮನಿಗಳ ಉಪದೇಶ. ಹೀಗೆ ಭಾಗವತ ನಮ್ಮನ್ನ ಕರೆದೊಯ್ತಾ ಇರ್ತದೆ. ಮುಂದೆ ಭಗವಂತನ ಐತರೇಯ ಅವತಾರ. ಇತರಾದೇವಿಯ ಮಗನಾಗಿ ಅವತರಿಸಿದ ಮಹೀದಾಸರೂಪಿ ಭಗವಂತ ಲಕ್ಷ್ಮೀ ಬ್ರಹ್ಮ ನಾರದಾದಿಗಳಿಗೆ ಕರ್ಮಯೋಗ ಏನು, ಅದರಿಂದ ಜ್ಞಾನಯೋಗವನ್ನು ಯಾವ ರೀತಿಯಲ್ಲಿ ಮಾಡಬೇಕು, ಹೀಗೆ ಭಗವಂತ ಅದನ್ನು ತಿಳಿಸಿಕೊಡಿಸಲು ತಾನು ಅವತಾರ ಮಾಡಿದ ಅಂತ ಭಾಗವತ ಹೇಳ್ತಾ ಉಂಟು. ಈ ಜ್ಞಾನವನ್ನ ಭಕ್ತರೇ ಹೊರತು ಇತರ ಯಾರೂ ಕೂಡ ಅದನ್ನು ತಿಳ್ಕೊಳ್ಳಿಕ್ಕಾಗುವುದಿಲ್ಲ. ಈ ರೀತಿಯಲ್ಲಿ ಆಚಾರ್ಯರು ಪುರಾಣ ಪ್ರಮಾಣದಿಂದ, ಮಧ್ವಾಚಾರ್ಯರು ಅಂತ ಹೇಳ್ತಕ್ಕಂಥ ನಮ್ಮ ಇತಿಹಾಸ ಹೇಳ್ತಾ ಉಂಟು. ಹಿಂದೆ ಆಚಾರ್ಯರು ಹೀಗೆ ಮಧ್ವರಾಗಿ, ಹಾಗೇನೆ ಭೀಮಸೇನನಾಗಿ, ಹನುಮಂತನಾಗಿ ಬಂದಿರತಕ್ಕಂಥ ಈ ಅವತಾರತ್ರಯಗಳನ್ನ ಸ್ಮರಿಸುತ್ತಾ ಅವರು ಉಪದೇಶ ಮಾಡ್ತಾರೆ ಮಧ್ವಾಚಾರ್ಯರಾಗಿ. ಏನು? ಐತರೇಯೋ ಹರಿಪ್ರಾಹ ನಾರದಾಯ ಸ್ವಕಾಂತನುಂ ಯತ್ಪ್ರಾಪುರ್ವೈಷ್ಣವಾ ನಾನ್ಯೇ ಯದೃತೇನ ಸುಖಂ ಪರಂ. ಇದನ್ನು ಹೇಳ್ತಾನೆ, ಎಲ್ರು ಕೇಳ್ತಾರೆ, ಎಲ್ರು ಉದ್ಧಾರ ಆಗ್ತಾರೆ ಅಂತ ಹೇಳಿದ್ರೆ ಬೇರೆ ಯಾರು ಉದ್ಧಾರ ಆಗುದಿಲ್ಲ. ಭಗವಂತ ಏನ್ ಹೇಳ್ತಾನೆ ಅದು ವೈಷ್ಣವಾಹ,
ವೈಷ್ಣವರು, ವಿಷ್ಣು ಸಂಪತ್ತಿ ಇದ್ದವರು ಮಾತ್ರ ಅದನ್ನು ಪಡೀತಾರೆ. ನಾಭಕ್ತರು, ಅಭಕ್ತರಾದವರು ಅದನ್ನು ತಿಳ್ಕೊಳ್ಳಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾರೆ ಆಚಾರ್ಯರು. ಹಾಗೆಯೇ ಮುಂದೆ ರಾಜರಾಜೇಶ್ವರ ಅವತಾರ, ಅವ ಸ್ವಯಂಭೂಮನುವಿನ ವಂಶೋತ್ಪನ್ನನಾಗಿರತಕ್ಕಂಥ ರಾಜರಲ್ಲಿದ್ದು ವಿಶೇಷ ಶಕ್ತಿದಾತನಾಗಿ ತಾನು ಅವರೊಳಗಿದ್ದುಕೊಂಡು ತಾನು ಎಲ್ರಿಗೂ ಕೊಡ್ತಕ್ಕಂಥ ಶಕ್ತಿಗಳನ್ನ, ಯುಕ್ತಿಗಳನ್ನ, ಬುದ್ಧಿಗಳನ್ನು ಕೊಟ್ಟು ಭಗವಂತ ಆ ರಾಜರ ಏನು ಪರಿಪಾಲನೆ ಉಂಟೋ ಅದನ್ನ ಒಳ್ಳೆ ರೀತಿಯಲ್ಲಿ ಮಾಡಿಸಿದ ಅಂತ. ಅದನ್ನೇ ಮನ್ವಂತರೇಶು ಭಗವಾನ್ ಚಕ್ರವರ್ತಿಯು ಸಂಸ್ಥಿತ, ತಾನು ಚಕ್ರವರ್ತಿಯಲ್ಲಿ ಇದ್ದುಕೊಂಡು ತಾನು ಎಲ್ಲ ಮಾಡಿಸಿದ ಅಂತ ಭಾಗವತ ಹೇಳು. ಲೋಕದ ಧರ್ಮಗಳ ರಕ್ಷಕನಾಗಿ 10 ದಿಕ್ಕುಗಳಲ್ಲಿಯೂ ಕೂಡ ರಾಜರಾಜೇಶ್ವರನಾಗಿ ಮೆರೆದ. ಇನ್ನು ಧನ್ವಂತರಿ ಅವತಾರ, ಸಾಕ್ಷಾತ್ ಭಗವಂತನು ಧನ್ವಂತರಿ ಎಂಬ ಹೆಸರಿನಿಂದ ಅವತರಿಸಿ ಲೋಕದ ರೋಗ ನಿವಾರಣೆಗಾಗಿ ಆಯುಷ್ಯ ಅಭಿವೃದ್ಧಿ. ದೇಹ ಅಂತ ಹೇಳುವಂತಹದ್ದು ಪಾಂಚಭೌತಿಕ ದೇಹ, ಅದಕ್ಕೆ ನಾನಾ ತರದ ಲೇಪನಗಳಾಗುವಂಥದ್ದು, ಬೇಡವಾದ್ದು ಲೇಪನ ಆಗುತ್ತೆ. ಅದಕ್ಕನ್ನ ರಕ್ಷಿಸಲು ಧನ್ವಂತರಿಯಾಗಿ ಬಂದು ಆ ಆರೋಗ್ಯವನ್ನು ಕೊಟ್ಟ, ಆಯುಷ್ಯವನ್ನು ಬೆಳೆಸಿದ ಅಂತ ಭಾಗವತ ಹೇಳ್ತಾ ಉಂಟು. ಜ್ಞಾನ ಕಾರ್ಯಕ್ಕೆ ದೇಹ ಇಲ್ಲದೆ ಬೇರೆ ಯಾವುದೂ ಆಗುದಿಲ್ಲ. ದೇಹ ಬೇಕೇ ಬೇಕು. ದೇಹ ಇಲ್ಲದೆ ನಾನು ಜ್ಞಾನ ಸಂಪಾದನೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದನ್ನ ಭಗವಂತ ಧನ್ವಂತರಿ ಅವತಾರದಲ್ಲಿ ಬಂದು ಎಲ್ರಿಗೂ ಆರೋಗ್ಯವನ್ನು ಕೊಟ್ಟ ಅಂತ ಭಾಗವತ ಹೇಳ್ತದೆ. ಇನ್ನು ಪರಶುರಾಮ ಅವತಾರ, ಇದು ಅವನಿಯ ತುಂಬ ದುಷ್ಟ ಕ್ಷತ್ರಿಯರೇ ತುಂಬದೆ ಅದನ್ನು ತುಂಬಿರಲು ಆ ರೀತಿಯಲ್ಲಿ ಇದ್ದಾಗ ಧರ್ಮದ ಲೋಪವಾಗ್ತದಂತೆ ಆ ಹೊತ್ತಿನಲ್ಲಿ. ಆವಾಗ ಪರಶುರಾಮ ರೂಪಿ ಭಗವಂತ ಅವತರಿಸಿದ. 21 ಬಾರಿ ಭೂಪ್ರದಕ್ಷಿಣೆಯನ್ನ ಮಾಡಿ ಸಮಸ್ತ ದುಷ್ಟ ಶಕ್ತಿಗಳನ್ನ ದಮನಗೈದು ಸಂರಕ್ಷಣೆಗಾಗಿ ನಿಂತ ಕಾರ್ಯ ಮಾಡಿದ. ಉತ್ತಮ ರಾಜರಿಗೆ ಶಕ್ತಿ ನೀಡಿ ಅನುಗ್ರಹಿಸಿ ಭಗವಂತ ಈ ರೀತಿಯಲ್ಲಿ ಯಾವ ಬೇರೆ ಬೇರೆ ದುಷ್ಟ ಶಕ್ತಿಗಳು ಬಂದರೂ ಕೂಡ ಅದನ್ನು ನಿಗ್ರಹ ಮಾಡ್ಲಿಕ್ಕಾಗಿ ರಾಜರೊಳಗೆ ನಿಂತು ತಾನು ಧರ್ಮ ರಕ್ಷನೆನಿಸಿದ ಅಂತ, ಧರ್ಮ ರಕ್ಷಕನೆನಿಸಿದ ಅಂತ ಭಾಗವತ ಹೇಳ್ತಾ ಉಂಟು. ಇನ್ನು ರಾಮಾವತಾರ, ಇದು ನಡೆಗುಳಿಗಳಿಂದ ನಮ್ಮ ಪ್ರತಿಯೊಂದಕ್ಕೂ ನಾವು ದೃಷ್ಟಾಂತ ಸರಿಸುವಂತದ್ದು. ರಾಮ ಹೀಗಿದ್ದ ಅಂತ. ಅದೇ ರಾಮ ತನ್ನ ಚಕ್ರವರ್ತಿಯಾಗಿ ಇದ್ದುಕೊಂಡು ಅಯೋಧ್ಯದಲ್ಲಿ ಆ ದಶರಥನ ಮಗನಾಗಿ ಹುಟ್ಟಿಕೊಂಡು ಯಾವ ರೀತಿಯಲ್ಲಿ ದುಷ್ಟ ಶತ್ರುಗಳನ್ನ, ರಾಕ್ಷಸರನ್ನ, ರಾವಣ, ಕುಂಭಕರ್ಣಾದಿ, ಮಾರೀಚಾದಿ ನೀಚರನ್ನ ದಮನ ಮಾಡಿದ. ಯಜ್ಞದ ನಿಮಿತ್ತವಾಗಿಟ್ಟುಕೊಂಡು ದಶರಥ ಕೌಸಲ್ಯರ ಮಗನಾಗಿ, ಆನಂದಗಂಧನಾಗಿ, ರಾಮಚಂದ್ರನೆಂಬ ಹೆಸರಿಂದ ಅವತರಿಸಿದ. ಈ ರೀತಿಯಲ್ಲಿ ಭಾಗವತವು ಅವನನ್ನ ಬೇರೆ ಬೇರೆ ರೀತಿಯಲ್ಲಿ ವರ್ಣಿಸ್ತಾ ಉಂಟು. ಅಂತಹ ಭಗವಂತನ ಅವತಾರ ಎಲ್ರಿಗೂ ಕೂಡ ಶಕ್ತಿಯನ್ನು ನೀಡಲಿ, ಹಾಗೆ ಯುಕ್ತಿಯನ್ನು ನೀಡಲಿ, ಬುದ್ಧಿಯನ್ನು ನೀಡಲಿ, ಎಲ್ಲರನ್ನು ಸಂರಕ್ಷಿಸಲಿ ಅಂತ ಭಗವಂತನ ಅವತಾರಗಳನ್ನು ನೆನೆಸುತ್ತಾ ಇವತ್ತಿನ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು.